ಇವತ್ತು ರೈಸ್, ಚಪಾತಿ, ಪೂರಿ, ದೋಸೆ, ಇಡ್ಲಿ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರೋ ಎಣ್ಗಾಯಿ ರೆಸಿಪಿನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಶೆಟ್ಟೀಸ್ ಕಿಚನ್ಗೆ ಮತ್ತೊಮ್ಮೆ ವೆಲ್ಕಮ್. ಫಸ್ಟ್ ಎಣ್ಗಾಯಿ ಮಾಡೋಕ್ಕೆ ಒಂದು 10 ಗುಂಡು ಬದನೆಕಾಯಿ ತೊಗೊಳ್ಳಿ. ಗುಂಡು ಬದನೆಕಾಯಿ ತೊಗೊಂಡಿದ ನಂತರ ನೆಕ್ಸ್ಟು 1 ಕಪ್ ಕಾಯಿ ತುರಿ, 2 ಸ್ಪೂನ್ ಸಾಂಬಾರು ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 1 ಈರುಳ್ಳಿ, 1 ಟೊಮ್ಯಾಟೊ, ಸ್ವಲ್ಪ ಗಸಗಸೆ, ಆಮೇಲೆ ಒಂದು ಸ್ವಲ್ಪ ಕಡಲೆ ಬೀಜ, ಸ್ವಲ್ಪ ಹುರ್ಗಡ್ಲೆ, 7 ಗೋಡಂಬಿ, 1 ಬೆಳ್ಳುಳ್ಳಿ, 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದೆಲ್ಲ ತೊಗೊಂಡಿದ ನಂತರ ಈಗ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಈರುಳ್ಳಿ, ಟೊಮ್ಯಾಟೊ, ಖಾರ ಪುಡಿ, ಧನಿಯಾ ಪುಡಿ, ಕಡಲೆ ಬೀಜ, ಹುರ್ಗಡ್ಲೆ, ಗೋಡಂಬಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ ನಂತರ ಒಂದು ರೌಂಡ್ ಮಿಕ್ಸಿಯಲ್ಲಿ ರುಬ್ಬಿ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಿ ಮಸಾಲೆ ತೆಳು ಆಗಬಾರ್ದು, ಮಸಾಲೆ ಗಟ್ಟಿಗೆ ಇರಬೇಕು. ರುಬ್ಬಿದ ನಂತರ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಬದನೆಕಾಯಿನ 4 ಭಾಗ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಮಸಾಲೆನೂ ಈ ರೀತಿಯಲ್ಲಿ ಫಿಲ್ ಮಾಡ್ಕೊಳ್ಳಿ. ಎಲ್ಲ ಗುಂಡು ಬದನೆಕಾಯಿಗೂ ಈ ರೀತಿ ರುಬ್ಬಿರೋ ಮಸಾಲೆನ ಫಿಲ್ ಮಾಡಿ. ಒಂದು 1/4 ಭಾಗ ಮಸಾಲೆನ ಮಾತ್ರ ಒಗ್ಗರಣೆ ಟೈಮಲ್ಲಿ ಬೇಕಾಗುತ್ತೆ, ಅದನ್ನು ಮಾತ್ರ ಉಳಿಸ್ಕೊಳ್ಳಿ. ಇನ್ನೆಲ್ಲ ಮಸಾಲೆಯನ್ನು ಈ ರೀತಿಯಲ್ಲಿ ಫಿಲ್ ಮಾಡಿದ ನಂತರ ಒಂದು ಕಡಾಯಿ ಇಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಒಂದು 2 ಸ್ಪೂನ್ ಆಯಿಲ್, 2 ಸ್ಪೂನ್ಗಿಂತ ಜಾಸ್ತಿನೇ ಹಾಕಬೇಕು, ಬಿಕಾಸ್ ಇದಕ್ಕೆ ಮೇಯ್ನ್ ಬೇಕಾಗಿರೋದೇ ಆಯಿಲ್. ಈ ಥರ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕಿ, ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಹಸಿ ವಾಸನೆ ಹೋಗಿ ಅದು ಸ್ವಲ್ಪ ಲೈಟ್ ಬ್ರೌನಾಗಿ ಟರ್ನ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಆಲ್ಮೋಸ್ಟ್ ಜಾಸ್ತಿ ಹಾಕಿ, ಎಣ್ಣೆನೇ ಇದಕ್ಕೆ ತುಂಬ ಇಂಪಾರ್ಟೆಂಟ್. ಈರುಳ್ಳಿ ಫ್ರೈ ಆಗಿದ ನಂತರ ಮಸಾಲೆ ತುಂಬಿರೋ ಬದನೆಕಾಯಿನೆಲ್ಲ ಒಂದೊಂದೇ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಇದನ್ನು ಹಸಿ ಸ್ಮೆಲ್ ಹೋಗಿ ಬದನೆಕಾಯಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡಿದಾದಮೇಲೆ ರುಬ್ಬಿರೋ 1/4 ಭಾಗ ಮಸಾಲೆ ಮಿಕ್ಕಿದ್ದಲ್ವ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಸ್ವಲ್ಪ ಟೇಸ್ಟ್ ನೋಡಿ. ಯಾಕಂದರೆ ಉಪ್ಪನ್ನ ಜಾಸ್ತಿ ಹಾಕ್ಕೋಬೇಡಿ, ಮುಂಚೆನೇ ಮಸಾಲೆಗೆ ಒಂದ್ಸರಿ ಉಪ್ಪು ಹಾಕ್ಕೊಂಡಿರ್ತೀರ, ಸೊ ಸ್ವಲ್ಪ ಟೇಸ್ಟ್ ನೋಡಿ. ಉಪ್ಪು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ಪೂರ್ತಿಯಾಗಿ ಕುಕ್ ಮಾಡಿ. 15 ಮಿನಿಟ್ಸ್ ಆದಮೇಲೆ ಸೈಡಲ್ಲೆಲ್ಲ ಆಯಿಲ್ ಬಿಟ್ಟಿರುತ್ತೆ, ಆಗ ಇದು ಪೂರ್ತಿಯಾಗಿ ಕುಕ್ ಆಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.